ಕಡೆ ಡಿ ಕೆ ಶಿವಕುಮಾರ್ ಅವರೇ ಹೋಗಿದ್ರು. ನಾನು ರಘು ದೊಡ್ಡೇರಿ ಅವರ ಹತ್ರ ಹೋಗ್ತೀನಿ, ಕಾಂಗ್ರೆಸ್ ವಕ್ತಾರರು. ಸರ್, ಅನುಮತಿಯನ್ನೇ ಕೊಟ್ಟಿಲ್ಲ, ಡಿ ಕೆ ಶಿವಕುಮಾರ್ ಹೋಗಿದ್ರು, ಜೊತೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದಿದ್ರು. ಸರ್, ಅನುಮತಿಯನ್ನೇ ಕೊಡದೆ ಡಿ ಕೆ ಶಿವಕುಮಾರ್ ಸರ್ ಹೆಂಗೆ ಹೋಗಿದ್ರು ಸರ್? ಒಂದು ಪ್ರತಿಭಟನೆ ನಡೆಯುತ್ತೆ ಅಂತ ಅಂದ್ರೆ ಹೋಗಿ ಅದನ್ನು ಹತ್ತಿಕ್ಕೆ ಬಿಡ್ತೀರಿ. ಲಕ್ಷಾಂತರ ಜನ ಬರ್ತಾ ಇದ್ದಾರೆ, ಅನುಮತಿ ಇಲ್ಲದೆ ಅಂದಾಗ ಅದನ್ನ ತಡೆಯುವಂತ ಶಕ್ತಿ ಸರ್ಕಾರಕ್ಕಿರ್ಲಿಲ್ವಾ? ಪೊಲೀಸ್ ಇಲಾಖೆಗೆ ಆ ಯೋಗ್ಯತೆ ಇರಲಿಲ್ವಾ? ಓಕೆ ನೋಡಿ, ಮೊದಲನೇದಾಗಿ ಏನು ನಿನ್ನೆ 11 ಮಕ್ಕಳು ಮೃತಪಟ್ಟಿದ್ದಾರೆ, ಆ ಕುಟುಂಬಕ್ಕೆ ಆ ಶಕ್ತಿಯನ್ನು ಭರಿಸುವಂಥ ಶಕ್ತಿ ದೇವರು ಕೊಡಲಿ ಅಂತ ಹೇಳಿ ಮೊದಲನೇದಾಗಿ ಪ್ರಾರ್ಥಿಸ್ಕೊಳ್ತೇನೆ. ಆಮೇಲೆ ಇದು ಒಂದು ದುರ್ಘಟನೆ ನಡಿಬಾರ್ದಿತ್ತು. ಸೊ ಹಾಗಾಗಿ ಇದು ಯಾರೇ ಮಕ್ಕಳಾದ್ರೂ ಏನು ಅಂತಂದರೆ ಯಾರ ಮನೆ ಸಾವಾದರೂ ಸಾವಿಗೆ ನೋವಿದ್ದೇ ಇರ್ತದೆ. ಸೊ ಹಾಗಾಗಿ ಅಫ್ಕೋರ್ಸ್ ನಾವು ರಾಜಕೀಯವಾಗಿ ಏನನ್ನು ಚರ್ಚೆ ಮಾಡಬೇಕು, ಅದನ್ನು ಬೇರೆ ಸಮಯದಲ್ಲಿ ಮಾಡೋಣ. ಓಕೆ, ನಾನು ಇವತ್ತು ರಾಜಕೀಯವನ್ನು ಚರ್ಚೆ ಮಾಡಿ ಇದು ಆಗಿರ್ತಕ್ಕಂಥ ಏನು ನ್ಯೂನತೆಗಳನ್ನು ಸರಿಪಡಿಸೋದಕ್ಕೆ ಅಥವಾ ಡಿಫೆಂಡ್ ಮಾಡೋದಕ್ಕೆ ನಾನು ಬಂದಿಲ್ಲ. ಬಟ್ ಆದ್ರೂ ವಾಸ್ತವವನ್ನು ಜನತೆಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ನಾನು ಬಂದಿದ್ದೆ. ಸರ್ಕಾರದ ವೈಫಲ್ಯ ಇದರಲ್ಲಿದೆ ಅಂತ. ಒಂದು ನಿಮಿಷ, ಅಲ್ಲ, ಸರ್ಕಾರದ ವೈಫಲ್ಯ ಅಲ್ಲ, ಅದೇ ಹೇಳ್ತೇನೆ ನಾನು. ನೋಡಿ, ಅಲ್ಲ, ಒಪ್ಕೊಳ್ಳೋದಲ್ಲ. ನಾನು ಅದೇ ಕಾರ್ಯಕ್ರಮದಲ್ಲಿ ನಾನೇ ಇದ್ದೆ. ನಾನು ಆ ಕಾರ್ಯಕ್ರಮದ ಭಾಗವಾಗಿ ನಾನಿದ್ದೆ. ನಾನು ಆ ಕಾರ್ಯಕ್ರಮದಲ್ಲಿ ನಿನ್ನೆ ಏನು ಹೇಳಿದ್ರು, ಈಗ ನಮ್ಮ ಮಿತ್ರರು ಒಂದು ಚರ್ಚೆ ಮಾಡ್ತಾ ಇದ್ರು, ನೀವು ಕೂಡ ಹೇಳಿದ್ರಿ, ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಏನು ಏರ್ಪೋರ್ಟ್ಗೆ ಹೋಗಿದ್ರು ರಿಸೀವ್ ಮಾಡೋದಕ್ಕೆ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಅಲ್ಲ, ಯಾರೇ ಈ ದೇಶಕ್ಕೆ ಯಾರೇ ಗಣ್ಯ ವ್ಯಕ್ತಿ, ಪ್ಲೀಸ್ ಸಮಯ ಕೊಡಿ, ಎಸ್ ಪ್ಲೀಸ್ ಸಮಯ ಕೊಡಿ. ಸರಿ, ನೋಡಿ, ಏರ್ಪೋರ್ಟಿಗೆ ಹೋದ್ರು ಅಂತಂದ್ರೆ ಯಾರೇ ಗಣ್ಯ ವ್ಯಕ್ತಿಗಳು ಬಂದಾಗ, ಏನಾದ್ರು ಒಂದು ಸಾಧನೆಯನ್ನು ಮಾಡಿ ಬಂದಾಗ ಆ ಅಭಿಮಾನದಿಂದ ಹೋಗತಕ್ಕಂಥ ಸರ್ವ ಸಾಮಾನ್ಯ. ಓಕೆ, ಸೊ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಏರ್ಪೋರ್ಟ್ಗೆ ಹೋಗಿದ್ದು ಮತ್ತೆ ಹೋಟೆಲ್ ಅಲ್ಲಿ ಹೋಗಿದ್ದು, ಅವರು ಒಂದು ಇದ್ರ RCB ಮತ್ತೆ ನಮ್ಮ ಜನತೆಯ ಒಂದು ನಂಬಿಕೆ ಇತ್ತು, ಆ ನಂಬಿಕೆಗೋಸ್ಕರ ಮತ್ತೆ ಅಭಿಮಾನದಿಂದ ಅವರು ಹೋಗಿ ಅದನ್ನ ರಿಸೀವ್ ಮಾಡಿದ್ದಾರೆ. ಸೊ ಎರಡನೇದು ರಾಜ್ಯ ಸರ್ಕಾರದ ವತಿಯಿಂದ. ಸೊ ನಾನು ಹೇಳ್ತೇನೆ, ಏನು ಮ್ಯಾಚ್ ಇನ್ನು ಮುಗ್ದಿರ್ಲಿಲ್ಲ, ಮ್ಯಾಚ್ ಮುಗಿದ ನಂತರ ವಿತಿನ್ 10 ಸೆಕೆಂಡ್ಸ್ ಅಥವಾ 1 ನಿಮಿಷದಲ್ಲಿ ಏನು ನಮ್ಮ ವಿರಾಟ್ ಕೊಹ್ಲಿ ಅವರು ಹೇಳ್ತಾರೆ, ವಿಲ್ ಸೆಲೆಬ್ರೇಟ್, ಓಪನ್ ಆಗಿ ಹೇಳ್ತಾರೆ, ವಿ ವಿಲ್ ಸೆಲೆಬ್ರೇಟ್ ಅಂತ. ಸೊ ವಿಲ್ ಸೆಲೆಬ್ರೇಟ್ ಅಂತ ಹೇಳಿದ್ರು. ಒಂದ್ ನಿಮಿಷ, ನಾವು ಸೆಲೆಬ್ರೇಟ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದ್ರು. ಎಸ್, ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಎಲ್ಲ ಅಭಿಮಾನಿಗಳು ಕಾತರದಿಂದ ಇದ್ರು. ಸೊ ಕಾತರದಿಂದ ಇದ್ದಾಗ ಅವ್ರು ರಾಜ್ಯ ಸರ್ಕಾರ ಏನಾಯ್ತು, ಎಸ್ ನಾವು ನಿಮಗೆ ಒಂದು ಫೆಲಿಸಿಟೇಷನ್ ಪ್ರೋಗ್ರಾಮ್ ಅನ್ನು ಇಟ್ಕೊಳ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಅಚ್ಚುಕಟ್ಟಾಗಿ ವಿಧಾನಸೌಧದ ಏನು ಗ್ರ್ಯಾಂಡ್ ಮೆಟಲ್ಗಳ ಮೇಲೆ ನಾವು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ನಾನೇ ಸಾಕ್ಷಿ. ಮೋರ್ ದೆನ್ 5 ಲಕ್ಷ, ಒಂದು ನಿಮಿಷ 5 ಲಕ್ಷ ಜನಕ್ಕಿಂತ ಹೆಚ್ಚು ಜನ ವಿಧಾನಸೌಧದ ಏನು 5 ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ರು. ನಾನು ವಿಟ್ನೆಸ್ ಮಾಡಿದ್ದೇನೆ. ವಿಧಾನಸೌಧ ಒಳಗಡೆ ಅಲ್ಲ, ವಿಧಾನಸೌಧ ಇನ್ನು ವಿಧಾನಸೌಧದ ಲಿಮಿಟ್ ನಲ್ಲಿ ಮಾತ್ರ ಸರ್ಕಾರ ಬರುತ್ತಾ? ವಿಧಾನಸೌಧ ಮಾತ್ರ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ವಿಧಾನಸೌಧದಲ್ಲಿ ಮಾತ್ರ. ರಾಜ್ಯ ಸರ್ಕಾರ ಪರ್ಮಿಷನ್ ಕೊಟ್ಟಿದ್ದು ಕೇವಲ ಅಲ್ಲಿ ಮಾತ್ರ. ಓಕೆ, ಸೊ ರಾಜ್ಯ ಸರ್ಕಾರ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿತ್ತು ಅಂತಂದ್ರೆ ವಿಧಾನಸೌಧದಲ್ಲಿ ಅದಕ್ಕೆ ಅವಶ್ಯಕತೆ ಇದ್ದಂತ ಸೆಕ್ಯೂರಿಟಿಯನ್ನ, ಎಲ್ಲಾ ಪೂರಕವಾದಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ಕೊಂಡಿತ್ತು. ಅಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಅಹಿತ ಘಟನೆಗಳು ನಡೆದಿಲ್ಲ. ರಾಜ್ಯ ಸರ್ಕಾರ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು, ಕುಟುಂಬದವರಿಗಲ್ಲ. ಒಂದ್ ನಿಮಿಷ, ಕುಟುಂಬದವರು ಯಾಕೆ ಬಂದಿದ್ರು? ಒಂದ್ ನಿಮಿಷ, ಕುಟುಂಬದವ್ರು ಬಂದ್ರೆ ತಪ್ಪು ಯಾಕೆ ಬರ್ಬೇಕು? ಯಾಕೆ ಬರಬಾರ್ದು? ರಾಜ್ಯ ಸರ್ಕಾರ ಸ್ಟೇಜ್ ಮೇಲೆ ಯಾಕೆ ಬರ್ಬೇಕಿತ್ತು? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಎಷ್ಟು ಅಸಹ್ಯವಾಗಿತ್ತು. ಒಂದು ನಿಮಿಷ ಪ್ಲೀಸ್. ರಾಜ್ಯ ಸರ್ಕಾರ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಸ್ಪೆಕ್ಟೇಟರ್ಸ್ ಆಗಿ, ಅಭಿಮಾನಿಗಳಾಗಿ ಎಷ್ಟೋ ಜನ ಬಂದಿದ್ರು, ಕುಟುಂಬಸ್ಥರು ಬಂದಿದ್ರು.